ಇನ್ನು ಮಲಪ್ರಭಾ ಯೋಜನೆ ಇಂಜಿನಿಯರ್ಗೆ ಲೋಕ ಶಾಕ್ ಕೊಟ್ಟಿದೆ. ಮುಖ್ಯ ಇಂಜಿನಿಯರ್ ಅಶೋಕ್ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ದಾಳಿ ವೇಳೆ ಸಿಕ್ಕಂತಹ ಚಿನ್ನ, ಬೆಳ್ಳಿ ಹಾಗೆ 1.5 ಲಕ್ಷ ನಗದು ಅದರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಬೆಳಗಾವಿಯ ರಾಮತೀರ್ಥ ನಗರದಲ್ಲಿರುವಂತಹ ಮನೆ ಇದು. ಧಾರವಾಡದಲ್ಲಿರುವಂತಹ ಕಚೇರಿಯಲ್ಲೂ ಕೂಡ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಒಮ್ಮೆಲೆಗೆ ಇವತ್ತು ಬೆಳ್ಳಂಬೆಳಗ್ಗೆ ಹಲವು ಅಧಿಕಾರಿಗಳ ಮನೆ ಹಾಗೆ ಕಚೇರಿಯ ಮೇಲೆ ದಾಳಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಸಿಕ್ಕಂತಹ ಆಸ್ತಿಯ ಡೀಟೇಲ್ಸ್ ಆಗಿರಬಹುದು, ಚಿನ್ನಾಭರಣಗಳು, ಬೆಳ್ಳಿಯ ಆಭರಣಗಳು, ಮನೆ ಪತ್ರಗಳು, ಅದೆಲ್ಲದರ ಬಗ್ಗೆ ಈಗಾಗಲೇ ವಿಚಾರಣೆ ನಡೀತಾ ಇದೆ. ಮುಖ್ಯ ಇಂಜಿನಿಯರ್ ಅಶೋಕ್ ಮನೆಯಲ್ಲಿ ಶೋಧವನ್ನ ನಡೆಸಲಾಗ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನ, ಬೆಳ್ಳಿ ಮತ್ತೆ ನಗದು ಕೂಡ 1.5 ಲಕ್ಷದಷ್ಟು ನಗದು ಕೂಡ ಪತ್ತೆಯಾಗಿದೆ. ಹೀಗಾಗಿ ಆ ಬಗ್ಗೆ ಡೀಟೇಲ್ಸ್ ಅನ್ನ ಪಡಿತಾ ಇದ್ದಾರೆ ಅಧಿಕಾರಿಗಳು. ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು ರಾಮತೀರ್ಥ ನಗರ ಅಶೋಕ್ ಅವರ ಮನೆಯಲ್ಲಿ ಶೋಧ. ಜೊತೆಗೆ ಕೃಷಿ ವಿವಿ ನಿರ್ದೇಶಕ ಡಾಕ್ಟರ್ ಪ್ರದೀಪ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ನಿರ್ದೇಶಕ. ಶಿವಮೊಗ್ಗದಲ್ಲಿ ಪ್ರದೀಪ್ ಸೇರಿದಂತಹ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಹೊಸನಗರದ ಬಾಳೆಶೆಟ್ಟಿ ಕೊಪ್ಪಲಿನಲ್ಲೂ ಕೂಡ ಫಾರ್ಮ್ ಹೌಸ್ ಇದೆ. 10 ಎಕರೆ ತೋಟದಲ್ಲಿ ಕುರಿ ಮತ್ತು ಕೋಳಿಯ ಸಾಕಣೆ ನಡೀತಾ ಇತ್ತು. ಶಿಕಾರಿಪುರ ತಾಲೂಕಿನ ಭದ್ರಾಪುರದಲ್ಲಿಯೂ ಕೂಡ ಫಾರ್ಮ್ ಹೌಸ್ ಇದೆ. ಶಿವಮೊಗ್ಗ ನಗರದಲ್ಲಿ ಕೋಟಿ ಮೌಲ್ಯದ ಒಂದು ಮನೆ ಇದೆ. ಬೆಂಗಳೂರು ನಗರದಲ್ಲಿ ಒಂದು ಸೈಟ್ನ ದಾಖಲೆ ಕೂಡ ಪತ್ತೆಯಾಗಿದೆ. ವಿದೇಶಿ ಕರೆನ್ಸಿ, ನಗದು, ಚಿನ್ನ, ಬೆಳ್ಳಿ ಆಭರಣಗಳು ಕೂಡ ಪತ್ತೆಯಾಗಿದೆ. ಪ್ರದೀಪ್ ಕುಟುಂಬದವರ ಬ್ಯಾಂಕ್ ಖಾತೆಯನ್ನ ಕೂಡ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿರುವಂತಹ ಡಾಕ್ಟರ್ ಪ್ರದೀಪ್ ಬಗ್ಗೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಂಡ ನಂತರ ದಾಳಿಯನ್ನ ನಡೆಸ್ತಾರೆ. ಆದರೆ ದಾಳಿ ಸಂದರ್ಭದಲ್ಲೂ ಕೂಡ ಹಲವು ದಾಖಲೆಗಳು ಈಗ ಪತ್ತೆಯಾಗಿರುವುದು ಗೊತ್ತಾಗಿದೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಇರುವಂತಹ ಸೈಟ್ ಪತ್ರ ಆಗಿರ್ಬೋದು, ಮನೆ ಪತ್ರ ಆಗಿರ್ಬೋದು, ಜೊತೆಗೆ ಸಿಕ್ಕಂತಹ ಚಿನ್ನ, ಬೆಳ್ಳಿ ಆಭರಣಗಳ ಪರಿಶೀಲನೆ. ಇನ್ನು ಚಿಕ್ಕಮಗಳೂರು ನಗರಸಭೆ ಮ್ಯಾನೇಜರ್ ಮನೆಯಲ್ಲೂ ಕೂಡ ಶೋಧ ನಡೀತಾ ಇದೆ. ಲತಾಮಣಿ ಮನೆ ಕಚೇರಿಯಲ್ಲಿ ಲೋಕಾಧಿಕಾರಿಗಳ ತಲಾಶ್. ಜಯನಗರದಲ್ಲಿರುವಂತಹ ಮ್ಯಾನೇಜರ್ ಲತಾಮಣಿ ನಿವಾಸ. ಸಾರ್ವಜನಿಕರಿಂದ ನಿರಂತರವಾಗಿ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರೇಡ್ ಅನ್ನು ನಡೆಸಲಾಗಿದೆ. ಲತಾಮಣಿ ಮನೆ ಕಚೇರಿಯಲ್ಲಿ ಲೋಕಾಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ. ಚಿಕ್ಕಮಗಳೂರಿನ ನಗರಸಭೆ ಮ್ಯಾನೇಜರ್ ಲತಾಮಣಿ ಮನೆ ಹಾಗೆ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನು ನಡೆಸಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಸತತವಾಗಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ನಿರಂತರವಾಗಿ ಇವರ ಮೇಲೆ ದೂರು ಬಂದಿತ್ತು. ಸಾರ್ವಜನಿಕ ದೂರನ್ನ ಆಧರಿಸಿ ಲೋಕಾಯುಕ್ತರು ಇವತ್ತು ದಾಳಿಯನ್ನ ನಡೆಸಿರುವಂಥದ್ದು. ಅವರಿಗೆ ಸಂಬಂಧಪಟ್ಟಂತಹ ಮನೆ, ಕಚೇರಿ ಜೊತೆಗೆ ಆಸ್ತಿ ಪತ್ರಗಳ ಪರಿಶೀಲನೆ ಕೂಡ ನಡೀತಾ ಇದೆ. ಇನ್ನು ಮನೆಯಲ್ಲಿ ಏನೆಲ್ಲ ಸಿಕ್ಕಿದೆ ಅದರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು.